ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾಲ್ಕುನೂರು ಪಬ್ಲಿಕ್ ಕೆಪಿಎಸ್ ಶಾಲೆ ತೆರವು, ಬಜೆಟ್ ಘೋಷಣೆ ವಿರೋಧಿಸಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಹಣಕಾಸು ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ 400 ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವುದಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಘೋಷಿಸಿರುವುದು ವಿಷಾದನೀಯ. ಕೆಪಿಎಸ್ ಶಾಲೆಗಳು ಆರಂಭಿಸಿದರೆ ಕನ್ನಡ ಶಾಲೆಗಳು ಮುಚ್ಚುವ ಭೀತಿ ಎದುರಾಗುತ್ತದೆ. ರಾಜ್ಯದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದ್ದರೂ ಸರ್ಕಾರ ಮೂಲಭೂತ ಸೌಕರ್ಯ ನಿರ್ವಹಿಸುವಲ್ಲಿ ವಿಫಲವಾಗಿದೆ. ಸರ್ಕಾರ ಕನ್ನಡ ಶಾಲೆಗಳ ಅಭಿವೃದ್ಧಿ ಚಿಂತನೆ ಮಾಡಬೇಕೇ ಹೊರತು ಆಂಗ್ಲ ಭಾಷೆಗಳು ತೆರೆಯುವುದರಿಂದ ಕನ್ನಡ ಮರೀಚಿಕೆ ಮತ್ತು ಕನ್ನಡ ಶಾಲೆಗಳಿಗೆ ಉಳಿಗಾಲವಿಲ್ಲ. ಕನ್ನಡ ಭಾಷೆಗೆ, ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಇದು ಭಾರಿ ದೊಡ್ಡ ಹೊಡೆತ ನೀಡುವ ವಿಷಯವಾಗಿದೆ. ಈಗಾಗಲೇ ಪಬ್ಲಿಕ್ ಸ್ಕೂಲ್ ಹೆಸರಲ್ಲಿ ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪ್ರೌಢಶಾಲೆಗಳು ಆರಂಭಗೊಂಡು ಕನ್ನಡ ಮಾಧ್ಯಮ ಶಿಕ್ಷಣ ಪಡೆಯುವ ಮಕ್ಕಳಲ್ಲಿ ಕೀಳರಿಮೆ ಮೂಡಿಸಿದೆ ಎಂದು ಆರೋಪಿಸಿದರು. ಇಂಗ್ಲಿಷ್ ಮಾಧ್ಯಮ ಸೆಳೆತ ಮೂಡಿಸಿ ಕನ್ನಡ ಮಾಧ್ಯಮಕ್ಕೆ ಕೊಡಲಿ ಪೆಟ್ಟು ಬೀಳುತ್ತಿದೆ. ಮುಂದಿನ 5-6 ವರ್ಷಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಮುಚ್ಚುವ ಆತಂಕ ಸೃಷ್ಟಿಯಾಗಿದೆ. ಈ ಹಿಂದೆ ತಮ್ಮ ಬೆಂಬಲ ಪಡೆದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಇಂದ ಈ ದುಷ್ಟ ಕಾರ್ಯ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಪ್ರತಿ ವರ್ಷ ಮುನ್ನಡೆದಿದ್ದು, ಈಗ ಮತ್ತೆ 400 ಶಾಲೆ ಆರಂಭಿಸುವ ನೀತಿಯೊಂದಿಗೆ ತಾರಕೇರಿ ಬಿಟ್ಟಿದೆ. LKG ಇಂದಲೇ ಸರ್ಕಾರ ಇಂಗ್ಲಿಷ್ ಮಾಧ್ಯಮ ಆರಂಭಿಸಿರುವುದು ಖಂಡನೀಯ. ಇದಕ್ಕಾಗಿ ಇಂಗ್ಲಿಷ್ ಮಾಧ್ಯಮ ಅತಿಥಿ ಶಿಕ್ಷಕರ ನೇಮಕಾತಿ ಎಲ್ಲೆಡೆ ಆಗಿರುವುದು ಗುಟ್ಟಾಗಿ ಉಳಿದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಜೆಟ್ನಲ್ಲಿ ಸರ್ಕಾರ ನೂತನವಾಗಿ 400 ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭಿಸಬೇಕಂತಕ್ಕಂಥ ತೀರ್ಮಾನವನ್ನು ವಾಪಸ್ ಪಡೆಯಬೇಕು. ಒಟ್ಟಾರೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ರದ್ದುಪಡಿಸಬೇಕು. ಈ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿ ಕನ್ನಡಕ್ಕೆ ಕುತ್ತು ತರುವುದನ್ನು ನಾವು ಕೇಳೋದಿಲ್ಲ. ನೋಡಿ, ನಮಗೆ ಕನ್ನಡ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಹೊಸ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿ ಅಂತಕ್ಕಂಥ ಸರ್ಕಾರಕ್ಕೆ ಇವತ್ತು ಒಂದು ದಿನದ ಧರಣಿಯನ್ನು ಮಾಡಿ ಸರ್ಕಾರನ ಗಮನವನ್ನು ಸೆಳೆಸ್ತೇವೆ. ಒಂದು ಕಡೆ ಸರ್ಕಾರ ಕನ್ನಡದ ಮೇಲೆ ದೊಡ್ಡ ಅಭಿಮಾನ ತೋರಿಸ್ತದೆ, ಇನ್ನೊಂದು ಕಡೆ ಕನ್ನಡಕ್ಕೆ ವಿರೋಧ ಮಾಡುತ್ತೆ ಅಂತಕ್ಕಂಥ ಈ ಇಬ್ಬನಿಗೆ ನೀತಿಯನ್ನು ಇವತ್ತು ಖಂಡಿಸ್ತೇವೆ. ಹೀಗಾಗಿ ಇವತ್ತು ಕನ್ನಡ ಕ್ರಿಯಾ ಸಮಿತಿ ಹಾಗೂ ಬೆಂಬಲಿಸಿರುವ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದೇನೆಂದರೆ, ದಯವಿಟ್ಟು ಈಗೇನು 400 ಹೊಸ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಂದ್ ಮಾಡಿ ಹೊಸ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ರದ್ದುಪಡಿಸಿ, ಹಾಗೂ ಇವತ್ತಿಗೂ ಕೂಡ ಶಕ್ತಿ ನಗರದಲ್ಲಿ ಒಂದು DIV ಅಂತಕ್ಕಂಥ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡಕ್ಕೆ ಒಂದು ಚೂರು ಬೆಲೆ ಇಲ್ಲಾರದೆ ಆ ಶಾಲೆಯನ್ನು ಓಡಿಸ್ತಾ ಇದ್ದಾರೆ. ಇಂಥದ್ದೆಲ್ಲ ರದ್ದುಪಡಿಸಿ ಕನ್ನಡಕ್ಕೆ ಅವಮಾನ ಆಗೋದನ್ನು ಸಹಿಸೋದಿಲ್ಲ. ದಯವಿಟ್ಟು ಸರ್ಕಾರ ವಿಶೇಷ ಗಮನ ಕೊಡಬೇಕು. ಗಡಿ ಭಾಗದಲ್ಲಿ ಕನ್ನಡ ಶಾಲೆಯ ಅಳಿವಿನಲ್ಲಿರ್ತಕ್ಕಂಥ ಶಾಲೆಯನ್ನು ಉಳಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಹೋರಾಟದ ಒತ್ತಾಯ ಆಗಿದೆ. ಆಮೇಲೆ ಇವತ್ತು ಮಹಾನಗರ ಪಾಲಿಕೆ ಕೂಡ ಕನ್ನಡದ ನಾಮಫಲಕಗಳನ್ನು ಮತ್ತೊಮ್ಮೆ ಅಲ್ಲಿ ರಾರಾಜಿಸತಕ್ಕಂಥ ಒಂದು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಯ ಇದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡ್ತೇವೆ. ಸಂಬಂಧಪಟ್ಟ ಈ ಸರ್ಕಾರದ ಮಂತ್ರಿಗಳಿಗೂ ಕೂಡ ಕಪ್ಪು ಬಾವುಟನ್ನು ಪ್ರದರ್ಶನ ಮಾಡ್ತೇವೆ. ನಮ್ಮ ಕನ್ನಡ ಶಾಲೆಗೆ ಏನಾದರೂ ಅನ್ಯಾಯ ಆದರೆ ನಿಮ್ಮನ್ನು ಕೂಡ ನಾವು ಸಹಿಸೋದಿಲ್ಲ. ಈ ರಾಜ್ಯದಿಂದ ತೊಲಗಿ, ಈ ರಾಜ್ಯಕ್ಕೆ ನೀವು ಲಾಯಕರಲ್ಲ, ನೀವು ನಾಡದ್ರೋಹಿಗಳಂತಕ್ಕಂಥದ್ದನ್ನು ನಾವು ಘೋಷಣೆ ಆಗಬೇಕಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೇವೆ. ರಾಯಚೂರು ತಾಲೂಕಿನ ಯರಮರಸ್ ಬಳಿ ಇರುವಂತಹ ಯರಮರಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ 2 ವ್ಯಾಗನ್ ಕ್ಲೀನರ್ಗಳು ಇದ್ದರೂ ಕೂಡ 3ನೇ ವ್ಯಕ್ತಿಗೆ ಅನಧಿಕೃತವಾಗಿ ಟೆಂಡರನ್ನು ನೀಡಲಾಗಿದೆ ಎಂದು ಗ್ರಾಮಸ್ಥರಾದ ಶಿವಕುಮಾರ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಇನ್ನು ಈ ಒಂದು ವ್ಯಾಗನರ್ಗಳು ಸರಿಯಾಗಿ ಕ್ಲೀನ್ ಮಾಡದೆ
ಯರಮರಸ್ ರೈಲು ನಿಲ್ದಾಣದ ಬಳಿ ಬಂದು ಖಾಸಗಿ ಲಾರಿಗಳ ಮುಖಾಂತರ ಅಂದರೆ ಟಿಪ್ಪರ್ಗಳ ಮುಖಾಂತರ ಈ ಒಂದು ಕಲ್ಲಿದ್ದಲನ್ನು ಸಾಗಿಸಲಾಗುತ್ತಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಿದ್ದಲು ಖರೀದಿ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡಲು ಕೊಡುತ್ತಿದ್ದರೆ ಇಲ್ಲಿನ ಅಧಿಕಾರಿಗಳು ಅನಧಿಕೃತವಾಗಿ ಈ ಒಂದು ಕಲ್ಲಿದ್ದಲನ್ನು ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ರೀತಿಯಲ್ಲಿ ಆರೋಪವನ್ನು ಎಸಗಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ಕೈಗೊಂಡು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಎಂದು ಶಿವಕುಮಾರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಬೇಗ ಬಂದರೆ ನಾನು ಗಾಡಿ ತಗೊಂಡು ಸ್ಟೇಷನ್ ಇದ್ದರೆ ಆಮೇಲೆ ಏನು ಮಾತಾಡ್ತಾ ಯೂನಿಟ್ಗಳಿದ್ದರೂ ಕೂಡ ಈ YTPS ಅವ್ರು ಯಾಕೋ ಗೊತ್ತಿಲ್ಲ, ಹೊರಗಡೆ ಒಂದು ಮೂರನೇ ವ್ಯಕ್ತಿಗೆ ಒಂದು ಟೆಂಡರ್, ಈ ವ್ಯಾಗನ್ ಕ್ಲೀನಿಂಗ್ ಟೆಂಡರನ್ನು ಕೊಟ್ಟಿದ್ದರೂ ಕೂಡ ಈ ಏನೀಗ ಕೋಲ್ ಸಪ್ಲೈಗೆ ಹೋಗುತ್ತೆ ಟ್ರೈನ್ ಒಳಗಡೆ ಓದುವಾಗ ಆಚೆ ಬರುವಾಗ ಈ ಟ್ರೈನಲ್ಲಿರ್ತಕ್ಕಂಥ ಕೋಲನ್ನು ಭಾಳ ತುಟ್ಟಿಯಾದಂಥ ಕೋಲು, ಬಂಗಾರದಂಥ ಕೋಲು, ಸರ್ಕಾರದ ಆಸ್ತಿ ಏನು ಸರ್ಕಾರದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಕ್ಕಂಥ ಕೋಲನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೆ ಅದರಲ್ಲಿ ಭಾಳಷ್ಟು ಕೋಲು ಉಳಿಸ್ಕೊಂಬಂದು ನಮ್ಮ ಯರಮರಸ್ ರೈಲ್ವೆ ಸ್ಟೇಷನ್, ಯದ್ಲಾಪುರ ರೈಲ್ವೆ ಸ್ಟೇಷನಲ್ಲಿ ನೀವು ನೋಡ್ಬೋದು, ಪ್ಯಾಸೆಂಜರ್ ರೈಲ್ವೆ ಸ್ಟೇಷನ್ ಹೋಗಿ ಒಂದು ಗೂಡ್ ಶೆಡ್ ಮಾಡಿದ್ದಾರೆ. ಆ ಕೋಲನ್ನು ಉಳಿಸ್ಕೊಂಡು ಇಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳು ಅದನ್ನು ಯಾವುದೇ ರೀತಿಯಾದ ಸರಿಯಾದ ದಾಖಲೆಗಳಿಲ್ಲದೆ, ಇ-ವೇ ಬಿಲ್ ಇರದೆ, GST ಬಿಲ್ಗಳಿರದೆ ಬೇರೆ ಬೇರೆ ಕಂಪನಿಗಳಿಗೆ ಅದನ್ನು ಮಾರ್ತಾ ಇದ್ದಾರೆ. ಇದರಿಂದ ಈಗ ನಿಮ್ಗೆ ಗೊತ್ತಿರ್ಬೋದು, ಬೇಸಿಗೆಗಾಲದಲ್ಲಿ ಈ ಒಂದು ಕಲ್ಲಿದ್ದಲು ಶಾರ್ಟೇಜಿಂದ ಲೋಡ್ ಶೆಡ್ಡಿಂಗ್ ಅಂತೇಳಿ ಕರೀತಾರೆ. ಅಂಥ ಸಂದರ್ಭದಲ್ಲಿ ಈ ಕೋಲನ್ನು ಉಳಿಸಿದರೆ ನಾವು ಈ ಲೋಡ್ ಶೆಡ್ಡಿಂಗ್ ಆಗದೆ ಈ ಕೋಲನ್ನು ಮತ್ತೆ ಪುನರ್ಬಳಕೆ ಮಾಡಿಕೊಳ್ಬೋದು. ಆದ್ದರಿಂದ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ, YTPS ಅಧಿಕಾರಿಗಳಲ್ಲಿ, ಯಾಕೆ ನೀವು ಈ ಒಂದು ಸರ್ಕಾರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರದ ಆಸ್ತಿಯನ್ನು ಲಾಸ್ ಮಾಡ್ತಾ ಇದ್ದೀರಾ? ಈ ಒಂದು ಸರ್ಕಾರದ ಕೋಲನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು ಆಗ್ರಹಿಸುತ್ತೇನೆ. ಶಿವಕುಮಾರ್ ಪಾಟೀಲ್, ಯರಮರಸ್, ರಾಯಚೂರು. ಥ್ಯಾಂಕ್ ಯು. ಮಾನವ ಕುಲಕ್ಕೆ ಜಯವಾಗಲಿ ಎಂದು ಸಮಾನತೆ ಸಾರುವ ಜೊತೆಗೆ ಧರ್ಮ ಸಂದೇಶದ ಮೂಲಕ ಸದೃಢ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿದ್ದವರಲ್ಲಿ ಶ್ರೀ ರೇಣುಕಾಚಾರ್ಯರು ಪ್ರಮುಖರು. ಇವರ ತತ್ವ ಆದರ್ಶ ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್ ಅವರು ಹೇಳಿದರು. ಅವರಿಂದ ನಗರದ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಆಶ್ರಯದಲ್ಲಿ ಆಯೋಜಿಸಿದ ಶ್ರೀ ರೇಣುಕಾ ಆಚಾರ್ಯ ಜಯಂತಿ ಹಾಗೂ ಯುಗಮನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಭಾರತ ದೇಶ ಪುಣ್ಯಭೂಮಿ. ಇಲ್ಲಿ ಜನಿಸಿದ ಅನೇಕ ಮಹನೀಯರು ಸಮಾಜದ ಅಭಿವೃದ್ಧಿ ಸಂದೇಶ ನೀಡಿದವರಲ್ಲಿ ಶ್ರೀ ರೇಣುಕಾಚಾರ್ಯರು ಪ್ರಮುಖರೆಂದರು. ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಪ್ರತಿಪಾದಿಸಿದ ಶ್ರೀ ರೇಣುಕಾಚಾರ್ಯರ ತತ್ವ ಸಿದ್ಧಾಂತಗಳು ಇಂದಿಗೂ ಪ್ರಸ್ತುತ ಎಂದರು. ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ರೇಣುಕಾಚಾರ್ಯರು ಸೀಮಿತವಾಗಿಲ್ಲ, ಎಲ್ಲ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದರು. ಅವರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು. ಭಾರತ ಶಾಂತಿ ಬಯಸುತ್ತದೆ, ಅದು ರೇಣುಕಾಚಾರ್ಯರ ವಿಚಾರ ಆಗಿತ್ತು ಎಂದು ಹೇಳಿದರು. ಭೂಮಿ ಎನ್ನುವ ಕಲ್ಪನೆ ಎಲ್ಲಿಂದ ಹುಟ್ಟಿತೋ ಇಲ್ಲಿವರೆಗೂ ಕೂಡ ಇದಕ್ಕೆ ನಾವು ಪುಣ್ಯ ಭೂಮಿ ಅಂತಾನೆ ಹೆಸರಿಸಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಅಂಥದ್ರಲ್ಲಿ ಇಂಥ ಭೂಮಿಯಲ್ಲಿ ಹುಟ್ಟಿ ಜೀವನ ನಡೆಸಿ ಜೀವನದ ತತ್ವಾದರ್ಶವನ್ನು ನಾವೆಲ್ಲರಿಗೂ ಬಳಗಿರ್ತಕ್ಕಂಥ ಮಹಾಶರಣರ ಜೀವನವನ್ನು ಸಾಗಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಅಂತ ಮಹನೀಯರಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಒಬ್ಬರಂದ್ರೆ ತಪ್ಪೇನಲ್ಲ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ಅಧರ್ಮದ ಜಗತ್ತು ಏನಾದರೂ ತಾಂಡವಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮದ ಬಾವುಟವನ್ನು ಆರಿಸಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ಸಾಗಿಸಿ ಧರ್ಮದಿಂದಲೇ ಬೆಳಕನ್ನು ಮೂಡಿಸಿರ್ತಕ್ಕಂಥ ಮಹಾಸ್ವಾಮಿಗಳು. ಹೀಗಾಗಿ ಇವ್ರ ಬಗ್ಗೆ ಹೇಳ್ಬೇಕು. ಅಗಸ್ತ್ಯ ಮುನಿಗಳಿಗೆ ಇವರು ಶಿವ ದೀಕ್ಷೆಗೆ ನೀಡಿರ್ತಕ್ಕಂಥದ್ದು ಸಿದ್ಧಾಂತ ಶಿವಮಣಿಯನ್ನು ನಾನು ಯಾಕಂದ್ರೆ ಡಿಗ್ರಿ ಕಾಲೇಜ್ ಓದಿರುವಾಗ ನಾನು ಓದಿದ್ದೇನೆ ಅನ್ಕೋ. ಹೀಗಾಗಿ ಜ್ಞಾನದ ಬೆಳಕನ್ನ ಸಾಗಿಸಿರ್ತಕ್ಕಂಥ ಮಹನೀಯರ ಬಗ್ಗೆ ಈಗಾಗಲೇ ಉಪನ್ಯಾಸಕರು ನೀಡ್ತಾರೆ. ಹೀಗಾಗಿ 3-4 ವರ್ಷಗಳಿಂದ ಸರ್ಕಾರ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಮೊದಲೆಲ್ಲ ಮಠ ಮಂದಿರಗಳಲ್ಲಿ ಮನೆಗಳಲ್ಲಿ ಈ ರೇಣುಕಾಚಾರ್ಯರ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಆದರೆ ಸರ್ಕಾರನೇ ಈ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ದಸ್ತಾವೇಜನ್ನು ಇದು ಮಾಡಿಕೊಂಡು ಘೋಷಣೆ ಮಾಡಿದ ನಂತರ ಇವತ್ತು ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಕೂಡ ಜಿಲ್ಲಾಡಳಿತದ ಪರವಾಗಿ ಜಯಂತಿಯನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಬರಬೇಕು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಅಂತ ತಿಳ್ಕೊಂಡು ನೀವೆಲ್ಲ ಕೇಳೋದಾದ್ರೆ, ಈ ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂತಹ ಜಗದ್ಗುರು ರೇಣುಕಾಚಾರ್ಯರ ಅಲ್ಲ ಇದು. ಕೃತಯುಗದಲ್ಲಿ ಏಕವಕ್ರ ಶಿವಾಚಾರ್ಯರಾಗಿ, ತ್ರೈಕಾಯುಗದಲ್ಲಿ ತ್ರಿವಕ್ರ ಶಿವಾಚಾರ್ಯರಾಗಿ, ದ್ವಾಪರದಲ್ಲಿ ವಿಭೂಷಣರಾಗಿ, ಕಲಿಯುಗದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಾಗಿ ಹುಟ್ಟಿರ್ತಕ್ಕಂಥ ಮಹಾತ್ಮರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯ. ಅವರು ವೀರಶೈವ ಧರ್ಮ ಒಂದೇ ಸ್ಥಾಪನೆ ಮಾಡಿಲ್ಲ. ವೀರಶೈವ ಧರ್ಮ ಅವರು ಸ್ಥಾಪನೆ ಮಾಡಬೇಕಂತಂದ್ರೆ ವೀರಶೈವರಿಗೆ ಆ ಸಿದ್ಧಾಂತ ಶಿಖಾಮಣಿಯನ್ನು ಉಪದೇಶ ಮಾಡಬೇಕಾಗಿತ್ತು. ಆದರೆ ಇಲ್ಲ, ಅಗಸ್ತ್ಯ ಮುನಿ ತುಂಬಾ ಸಂಭವನಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತ ಮಾಡಿಟ್ಟುಕೊಂಡು ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯನ್ನು ಉಪದೇಶಿಸಿ ಮನುಕುಲದ ಒಳಿತಿಗಾಗಿ ಮನುಕುಲದ ಒಂದು ಸಿದ್ಧಾಂತವನ್ನೇ ಸ್ಥಾಪನೆ ಮಾಡಿ ಶಿವಯೋಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥವರು ಭಗವತ್ಪಾದರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಹದಿಹರೆಯದವರ ಆರೋಗ್ಯದ ಸಮಸ್ಯೆ ಮತ್ತು ಪರಿಹಾರ ಕುರಿತು ಪೋಷಕರಿಗೆ ಅರಿವು ಕಾರ್ಯಕ್ರಮ ನಗರದ ಭಂಡಾರಿ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಭಂಡಾರಿ ಆಸ್ಪತ್ರೆ ಮಕ್ಕಳ ತಜ್ಞ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 10 ರಿಂದ 19 ವಯಸ್ಸಿನ ಯುವಕರನ್ನು ಹದಿಹರೆಯದವರು ಎಂದು ಪರಿಗಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತು ಪೋಷಕರಿಗೆ ಅರಿವಿಲ್ಲದಂತೆ ಅಪೌಷ್ಟಿಕತೆಯ, ರಕ್ತಹೀನತೆ ಮತ್ತು ಮಾನಸಿಕ ಖಿನ್ನತೆಗೆ ಗುರಿಯಾಗಿದ್ದಾರೆ. ಹುಟ್ಟಿದ ಮಕ್ಕಳಲ್ಲಿ ಹಿಡಿದು 9 ವಯಸ್ಸಿನ ಮಕ್ಕಳಲ್ಲಿ ಕ್ರಿಯಾತ್ಮಕ ಬದಲಾವಣೆ ಕಂಡುಬರುತ್ತಿದೆ. ಚಿಕ್ಕ ಮಕ್ಕಳು ಮತ್ತು ಹದಿಹರೆಯದವರು ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ ಎಂದರು. ಮಕ್ಕಳ ಸಮಸ್ಯೆ ಅರಿಯುವುದು ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೋಷಕರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅದರಲ್ಲಿ ವಿಶೇಷವಾಗಿ ಹದಿಹರೆಯದವರಲ್ಲಿ ನಂಜು ಅಪೌಷ್ಟಿಕತೆ, ರಕ್ತಹೀನತೆ ಮತ್ತು ವಂಶ ಪರಂಪರೆ ಸಾಮಾನ್ಯ ಆರೋಗ್ಯದ ಸಮಸ್ಯೆ ಕಂಡುಬರುತ್ತಿದೆ ಎಂದರು. ಹದಿಹರೆಯದವರು ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಘಟನೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪ್ರಕರಣ ಕಂಡುಬಂದಿದೆ ಎಂದು ತಿಳಿಸಿದರು. ಎಜುಕೇಶನಲ್ ಆಗಿರ್ಬೋದು, ಇಲ್ಲ ಎನಿ ಟೈಪ್ ಆಫ್ ಅವರಿಗೆ ಡೌಟ್ಸ್ ಇರ್ಬೋದು. ಯಾಕಪ್ಪ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಎಲ್ಲರಿಗೂ ಗೊತ್ತು ಮಕ್ಕಳ ತಜ್ಞರು ಅಂದ್ರೆ ಏನಪ್ಪ, ಸಣ್ಣ ಮಕ್ಕಳ ತಜ್ಞರು. ಅದು ಏನಾಗ್ತಾ ಇದೆ, ಕೆಲವರು 5 ವರ್ಷದವರೆಗೆ ಬರ್ತಾರೆ, ಕೆಲವರು 10 ವರ್ಷದವರೆಗೆ ಬರ್ತಾರೆ. ಸರ್ಕಾರದಲ್ಲಿ 15 ವರ್ಷದವರೆಗೆ ಅಂತೇಳಿ ಮಾಡಿದ್ದಾರೆ. ಬಟ್ ನಮ್ಮದು ಭಾರತೀಯ ಮಕ್ಕಳ ವೈದ್ಯ ಸಂಘ ಏನಿದೆ ಅದು ನಾವು 19 ವರ್ಷದವರೆಗೂ ಮಾಡಿದ್ದೀವಿ. ಸಾಲದಕ್ಕೆ ಅವ್ರ ಸಮಸ್ಯೆಗಳು ಇನ್ನೂ ಬಗೆಹರದೇ ಇರೋದ್ರಿಂದ ನಾವು ಅದನ್ನು 21 ವರ್ಷದವರೆಗೂ ಮಾಡಿದ್ವಿ. ಇದು ಯಾಕೆ ಮಾಡಿದ್ದೀವಿ ಅಂದರೆ, ಇಲ್ಲಿ ಅವರಿಗೆ ಆಗ್ತಾ ಇರೋ ಒಂದು ಟ್ರಾನ್ಸಿಷನ್ ಅಂತ ಹೇಳುತ್ತೆ. ಅಂದರೆ ಚೈಲ್ಡ್ಹುಡ್ನಿಂದ ಅಡಲ್ಟ್ಹುಡ್ಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಸೊ ಈ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಅವರಿಗೆ ಫುಲ್ ಗ್ಯಾಪ್ ಇದೆ. ನಮ್ಮ ಸಮಾಜದಿಂದಾಗಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಿಂದಾಗಲಿ, ಮನೆಯಲ್ಲಿ ಫ್ಯಾಮಿಲಿಯಲ್ಲಾಗಲಿ, ಪೇರೆಂಟ್ಸಲ್ಲಾಗಲಿ ನಮ್ಮಲ್ಲಿ ಒಂದು ಮೂಢನಂಬಿಕೆ ಹೇಗಿದೆಯಪ್ಪ ಅಂದರೆ, ಯಾವ ದೊಡ್ಡದಾಗಿ ಯಾಕೆ ಒಂದೊಂದು ನೋಡ್ತಿರ್ತಾರೆ, ಸಣ್ಣ ಮಕ್ಕಳಾದ್ರೆ ಕೇಳುತ್ತೀವಿ. ಇದು ನಮ್ಮ ನಾಡುನುಡಿ. ಒಂದು ಕನ್ಸಲ್ಟ್ ಮಾಡ್ತಾರೆ ಅವರು ಮಕ್ಕಳು ಡಾಕ್ಟರ್ಗಾಗಲಿ, ಫಿಸಿಷಿಯನ್ ಹತ್ರ ಆಗಲಿ. ಅದು ಮಾನಸಿಕವಾಗಿ ಮಕ್ಕಳು ತೊಂದರೆ ಆದಾಗ ಅದು ಸಮಾಜದ ಕಳಂಕ ಬರೋಲ್ಲ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಚಿಕ್ಕೂರುಗಳು ಇನ್ನೂ ಬರಲ್ಲ. ಅದು ಭಯ ಅವರಿಗೆ. ಯಾಕೆಂದರೆ ಎಲ್ಲರಿಗೂ ಅದೇ ಯೋಚನೆ, ಹೋದರೆ ಮಾನಸಿಕ ಡಾಕ್ಟರ್ ಹತ್ರ ಹೋದರೆ, ಕೌನ್ಸಿಲಿಂಗ್ ಹೋದರೆ ಏನು ಅಂತಾರೆ ಅಂತ. ಸೊ ನಮ್ದು ಏನು ಉದ್ದೇಶ ಅಂದರೆ, ಅದು ಸಾಮಾಜಿಕ ಕಳಂಕ ಅಲ್ಲ, ಅದು ಹೆಲ್ಪ್. ಮನಸ್ಸು ಸ್ಟ್ರಾಂಗ್ ಆಗಿ, ಮೆಂಟಲಿ ಸ್ಟ್ರಾಂಗ್ಗೆ ಆ ಯುವಕರೇ ನಾಳಿನ ಭವಿಷ್ಯ ದೇಶಕ್ಕೆ. ಹಾಗಾಗಿ ನಮ್ದು ಏನು ಇದ್ರದ್ದು ಉದ್ದೇಶ ಅಂತಂದರೆ, ತೊಂದರೆ ಇದ್ದಾಗ ಬನ್ನಿ, ಅದನ್ನ ಹೆಲ್ಪ್ ಮಾಡೋಕ್ಕೆ ಜನ ಇದ್ದಾರೆ. ನೀವು ಎಲ್ಲೇ ಹೋಗಿ, ಇದು ಈ ಹಾಸ್ಪಿಟಲ್ಗೆ ಬನ್ನಿ ಅಂತಾರೆ, ಇಲ್ಲೊಂದು ಕ್ಲಿನಿಕ್ ಇದೆ, ಆಸ್ ಇದಕ್ಕೆ ಬನ್ನಿ. ಅದರ್ವೈಸ್ ಸರ್ ಹೇಳಿದಂಗೆ ಗೌರ್ಮೆಂಟ್ ಸ್ಕೀಮ್ಸು ಇದೆ. ಬಟ್ ಅಡ್ರೆಸ್ ಮಾಡಿ ಆ ಇಶ್ಯೂನ, ತಂದೆ ತಾಯಿಗಳಾಗಿ, ಪೋಷಕರಾಗಿ ನೀವು ಅದನ್ನ ಗುರುತಿಸಿ ಒಂದು ಕನ್ಸಲ್ಟೇಷನ್ ಹೋಗಬೇಕು. ಡಾಕ್ಟರ್ ಹತ್ರ ಅಥವಾ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ, ಒಂದು ಕೌನ್ಸಿಲರ್ ಹತ್ರ ಹೋಗಿ ಅದನ್ನ ಪರಿಹರಿಸಬೇಕು. ಯಾಕೆಂದ್ರೆ ಅದು ಆ ಏಜಲ್ಲಿ ವೀಕ್ ಆದರೆ, 11ರಿಂದ 19 ವರ್ಷದೊಳಗಡೆ ಮಕ್ಕಳು ಮೆಂಟಲಿ ವೀಕ್ ಆದರೆ ಮುಂದಿನ ಭವಿಷ್ಯ ಅವ್ರದೇ ಕಷ್ಟ, ಅವರ ಭವಿಷ್ಯ ಕಷ್ಟ, ದೇಶದ ಅಭಿವೃದ್ಧಿಗೂ ಕಷ್ಟ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದೊಂದು ನಾವು ಒಂದು ಸ್ಮಾಲ್ ಸದಸ್ಯರು ಅನಧಿಕೃತ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಲು ಅನುಮತಿಸಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರು ಖಡಕ್ ಅಧಿಕಾರಿ ಸರಿಯಷ್ಟೇ. ಪಾಲಿಕೆ ಸಿಬ್ಬಂದಿ ಹಾಗೂ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿರುತ್ತಾರೆ. ಸರ್ಕಾರದ ಆದೇಶದಂತೆ ಈ ಖಾತೆ ಮತ್ತು ಬಿ ಖಾತೆಗಳನ್ನು ತ್ವರಿತಗತಿಯಲ್ಲಿ ನೀಡುತ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯದ ಹಿನ್ನೆಲೆಯಲ್ಲಿ ಇಂದಿನ ಪತ್ರಿಕಾಗೋಷ್ಠಿ ನಗರದ ಎಂ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗದಲ್ಲಿ, ಈ ಕಡೆಯಿಂದ ಹೋದರೆ ಬಲಭಾಗದಲ್ಲಿ, ಆ ಕಡೆಯಿಂದ ಬಂದ್ರೆ ಎಡಭಾಗದಲ್ಲಿ ಸ್ಮಶಾನ ಪಕ್ಕದಲ್ಲಿ ಏನಂತಂದ್ರೆ ಅನಧಿಕೃತ ತರಕಾರಿ ಮಾರುಕಟ್ಟೆ ಸ್ಥಾಪನೆ ಮಾಡಿದ್ದಾರೆ. ಅದು ಯಾರಂತಂದ್ರೆ ತಮ್ಮೆಲ್ಲರೂ ಗೊತ್ತಿದೆ, ವಾರ್ಡ್ ನಂಬರ್ 13ರ ನಗರಸಭಾ ಸದಸ್ಯ ಪತಿರಾಯ ರವೀಂದ್ರ ಜಲ್ಲಾ ಅವರು. ಅದು ಒಬ್ಬರು ಏನಂತಂದ್ರೆ ಕರೀಂ ಅನ್ನೋದು ಏನಂತಂದ್ರೆ ಅದು ಜಾಗ ಇದೆ, ಅದನ್ನೊಂದು 2 ಬ್ಲಾಕ್ ಇದೆ. ಮತ್ತೆ ಸರ್ಕಾರದ CSI ಅಂತಾರ, ಅದು ನಿಜವಾಗಿ ಹೇಳ್ಬೇಕಾದ್ರೆ ಅದು ಲೇಔಟ್ಗೆ ಅಲ್ಲ, ಅದು CSI ಅಲ್ಲ, ಅದು ಕೆರೆ ಜಾಗ, ಅದು ಸ್ಮಶಾನ ಜಾಗ. ಸ್ಮಶಾನದ ಪಕ್ಕದಲ್ಲಿ ಏನಂದ್ರೆ ಕೆರೆ ಇದೆ. ಇಲ್ಲಿ ಏನಿದೆ ಅಂತಂದ್ರೆ ಕಳೆದ ಒಂದು
ವರ್ಷಗಳಿಂದ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಬರೀ ಸರ್ಕಾರಿ ಭೂಮಿ ಕಬಳಿಕೆ ಮಹಾನಗರ ಪಾಲಿಕೆಗೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರು ಸುಮಾರು 1600ಕ್ಕೂ ಅಧಿಕ ಅರ್ಜಿಗಳನ್ನು ಸಲ್ಲಿಸಿ ದಿನಗಳ ಕಳೆದರೂ ಮಹಾನಗರ ಪಾಲಿಕೆಗಳು ಕಳೆದರೂ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಫಲಾನುಭವಿಗಳು ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ನಿರ್ಲಕ್ಷ್ಯ ಮಾಡುತ್ತಾರೆ ಎಂದು ಆರೋಪಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.